ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ಯಾವುದೇ ಟಾಪಿಕ್ ಜೊತೆ ಬಂದಿಲ್ಲ, ಯಾವುದೇ ಯೂನಿಟ್ ಜೊತೆ ಬಂದಿಲ್ಲ. ಸೊ ಮೋಸ್ಟ್ ಕಾಮನ್ ಆಗಿ ನಾನು ಇದರಲ್ಲಿ ಏನು ಡಿಸ್ಕಸ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ ಅಂತ ಅಂದರೆ 5 ಮಿಸ್ಟೇಕ್ಸ್ ದಟ್ ಫೇಲ್ UGC ನೆಟ್ ಆಸ್ಪಿರೆಂಟ್ಸ್ ಅಂತ. ಅಂದರೆ ನೀವು ಮಾಡೋ 5 ಮಿಸ್ಟೇಕ್ಗಳು ಏನಾಗುತ್ತೆ ಅಂತ ಅಂದರೆ ನಿಮಗೆ UGC ನೆಟ್ ಎಕ್ಸಾಮ್ ಆಗಿರ್ಬೋದು ಅಥವಾ ಗೆಸೆಟ್ ನೆಕ್ಸ್ಟ್ ಎಕ್ಸಾಮ್ ಆಗಿರ್ಬೋದು ಅದರಲ್ಲಿ ಸಕ್ಸಸ್ನ ಕಾಣೋಕ್ಕೆ ಆಗೋದಿಲ್ಲ ಅಂತ. ಸೊ ನಾನು 5 ಮಿಸ್ಟೇಕನ್ನು, ಮೇಜರ್ ಮಿಸ್ಟೇಕ್ ಮೋಸ್ಟ್ ಕಾಮನ್ ಆಗಿ ಎಲ್ಲ ಆಸ್ಪಿರೆಂಟ್ಸ್ ಮಾಡ್ತಾರಲ್ವ, ಸೊ ಅದನ್ನು ಏನು ಮಾಡ್ತಾ ಹೋಗಿದ್ದೀನಿ ಅಂತ ಅಂದರೆ ಇಲ್ಲಿ ಮೆನ್ಷನ್ ಮಾಡ್ತಾ ಹೋಗಿದ್ದೀನಿ. ಸೊ ಫಸ್ಟ್ ಒನ್, ನಾಟ್ ಅಂಡರ್ಸ್ಟ್ಯಾಂಡಿಂಗ್ ದ ಸಿಲೆಬಸ್ ಪ್ರಾಪರ್ಲಿ. ಸೊ ಫಸ್ಟು ಮೋಸ್ಟ್ ಕಾಮನ್ ಆಗಿ ಏನು ಮಾಡಬೇಕು, ನಾವು ಯಾವುದೇ ಎಕ್ಸಾಮ್, UGC ನೆಟ್ ಎಕ್ಸಾಮ್, ಗೆಸೆಟ್ ಎಕ್ಸಾಮ್, ಅದು ಇದು ಅಂತಲ್ಲ, ನಾವು ಯಾವುದೇ ಒಂದು ಎಕ್ಸಾಮನ್ನು ಅಟೆಂಡ್ ಮಾಡ್ತಾ ಇದ್ದೀವಿ ಅಂತ ಅಂದರೂ ಅದರಲ್ಲಿ ನಮಗೆ ಅಂಡರ್ಸ್ಟ್ಯಾಂಡಿಂಗ್ ದ ಸಿಲೆಬಸ್ ಪ್ರಾಪರ್ ಆಗಿರುತ್ತೆ. ಅಂದರೆ ನಮ್ಮ ಹತ್ರ ಏನಿರಬೇಕು, ಪ್ರಾಪರ್ ಸಿಲೆಬಸ್ ಕಾಪಿ ಇರಬೇಕು ಅಂತ. ಸೊ ಮೋಸ್ಟ್ ಕಾಮನ್ ಆಗಿ ಏನು ಮಾಡ್ತೀವಿ, ಅದನ್ನ ಓದೋಣ, ಇದನ್ನ ಓದೋಣ, ಆ ಬುಕ್ ತೊಗೊಳ್ಳೋಣ, ಈ ಬುಕ್ ತೊಗೊಳ್ಳೋಣ, ಅದರಲ್ಲಿ ಓದಿದ್ದು ಸಾಕಾಗ್ತಾ ಇಲ್ಲ, ಇದರಲ್ಲಿ ಓದಿದ್ದು ಸಾಕಾಗ್ತಾ ಇಲ್ಲ, ನನ್ನ ಫ್ರೆಂಡ್ಸ್ ಆ ಬುಕ್ ತೊಗೊಂಡಿದ್ದಾರೆ ಅದನ್ನು ಪರ್ಚೇಸ್ ಮಾಡಬೇಕು, ಇದರಲ್ಲಿ ಒಂದೆರಡು ಟಾಪಿಕ್ ಓದ್ತೀವಿ, ಮತ್ತೊಂದು ಬುಕ್ಕಲ್ಲಿ ಇನ್ನೊಂದೆರಡು ಟಾಪಿಕನ್ನು ಕವರ್ ಮಾಡ್ತೀವಿ. ಮೋಸ್ಟ್ ಕಾಮನ್ ಆಗಿ ಆಸ್ಪಿರೆಂಟ್ಸ್ ಅಂತ ಬಂದಾಗ, ಕಾಂಪಿಟೇಟಿವ್ ಎಕ್ಸಾಮ್ ಅಂತ ಬಂದಾಗ ನನ್ನೂ ಸೇರಿ ನಾನು ಮಾಡಿದ್ದು ಕೂಡ ಅದನ್ನೇ. ಸೊ ಮೋಸ್ಟ್ ಕಾಮನ್ ಆಗಿ ಏನು ಮಾಡ್ತೀವಿ, ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ತೀವಿ, ಆದರೆ ಯಾವ ಥರ ಪ್ರಿಪ್ರೇಷನ್, ಪ್ರಾಪರ್ ಪ್ರಿಪ್ರೇಷನ್ ಯಾವುದು ಅನ್ನೋ ಕಾನ್ಸೆಪ್ಟ್ ಯಾರಿಗಿರೋದಿಲ್ಲ, ನಮಗಿರೋದಿಲ್ಲ. ಅದಕ್ಕೋಸ್ಕರ ಹೇಳ್ತಾ ಇರೋದು, ಸುಮ್ಮನೆ ಸಿಲೆಬಸ್ ನಾಲೆಜ್ ಇಲ್ಲದೇ, ಸಿಲೆಬಸ್ಸಲ್ಲಿ ಏನೇನು ಟಾಪಿಕ್ನ ಮೇನಾಗಿ ಕವರ್ ಮಾಡಿದ್ದಾರೆ ಅನ್ನೋ ಕಾನ್ಸೆಪ್ಟೇ ಗೊತ್ತಿಲ್ಲದೇ ಸುಮ್ಮನೆ ನಾವು ಸ್ಟಡಿ ಮಾಡ್ತಾ ಇದ್ದೀವಿ, ರ್ಯಾಂಡಮ್ ಆಗಿ ಸ್ಟಡಿ ಮಾಡ್ತಾ ಇದ್ದೀವಿ ಅಂತ ಅಂದರೆ ಅದು ಟೋಟಲಾಗಿ ಟೈಮ್ ವೇಸ್ಟ್ ಆಗುತ್ತೆ. ಅದಕ್ಕೋಸ್ಕರ ಏನು ಮಾಡಬೇಕು ಅಂತ ಅಂದರೆ, ಫಸ್ಟ್ ಕಾನ್ಸೆಪ್ಟ್ ಏನಾಗಿರಬೇಕು ನಿಮ್ಮದು ಅಂತ ಅಂದರೆ, ಸಿಲೆಬಸ್ ಕಾಪಿನ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಅದನ್ನ ಪ್ರಿಂಟ್ ತೆಗೆದು ನಿಮ್ಮ ಹತ್ರ ಒಂದು ಕಾಪಿ ಇಟ್ಕೊಳ್ಳಿ. ನೀವು ಯಾವುದೇ ಬುಕ್ಕನ್ನು ರೆಫರ್ ಮಾಡಿ, ಯಾವುದೇ ಯೂಟ್ಯೂಬ್ ಚಾನಲ್ಗಳನ್ನು ರೆಫರ್ ಮಾಡ್ತಾ ಹೋಗಿ, ಅಥವಾ ಗೂಗಲ್ ಏನನ್ನೇ ರೆಫರ್ ಮಾಡ್ತಾ ಹೋದರೂ ಕೂಡ, ಆನ್ಲೈನ್ ಮೀಡಿಯಾಸ್ ಏನನ್ನೇ ರೆಫರ್ ಮಾಡ್ತಾ ಇದ್ರೂ ನಿಮಗೆ ಬೇಕಾಗಿರೋ ಕಂಟೆಂಟ್ ಯಾವುದು. ಈ ಗೂಗಲ್ ಅಂತ ಬಂದಾಗ ಆನ್ಲೈನಲ್ಲಿ ನೀವು ರೆಫರ್ ಮಾಡ್ತೀರಾ ಅಂತ ಅಂದರೂ ಅನ್ವಾಂಟೆಡ್ ಕಂಟೆಂಟ್ಗಳು ನಿಮಗೆ ತುಂಬಾ ಬರ್ತಾ ಹೋಗುತ್ತೆ. ಸೊ ಅನ್ವಾಂಟೆಡ್, ನೀವು ಯಾವುದೋ ಒಂದು ಟಾಪಿಕ್ನ ಟೈಪ್ ಮಾಡ್ತೀರಾ, ತುಂಬ ಬರ್ತಾ ಇದೆ, ಸಿಕ್ಕಾಪಟ್ಟೆ ಇನ್ಫಾರ್ಮೇಷನ್ ಗ್ಯಾದರ್ ಆಗಿದೆ, ಅದರಲ್ಲಿ ನಿಮಗೆ ಬೇಕಾಗಿರೋದು ಯಾವುದು, ಎಕ್ಸಾಮಿಗೆ ಬೇಕಾಗಿರೋದು ಯಾವುದು, ಅದನ್ನು ಹುಡುಕೋ ಅಷ್ಟರಲ್ಲೇ ನಿಮಗೆ ಏನಾಗ್ತಾ ಇರುತ್ತೆ, ಟೈಮ್ ವೇಸ್ಟ್ ಆಗ್ತಾ ಇರುತ್ತೆ. ಅದೇ ನಿಮ್ಮ ಹತ್ರ ಸಿಲೆಬಸ್ ಕಾಪಿ ಇದ್ದರೆ, ನೀವು ಈಗ ಗೂಗಲ್ ಥ್ರೂನೇ ನೀವು ಇನ್ಫಾರ್ಮೇಷನ್ ಗ್ಯಾದರ್ ಮಾಡ್ಕೊಳ್ತೀರಾ, ಡೀಟೇಲ್ಸ್ ತೊಗೊಳ್ತೀರಾ ಅಂತ ಅಂದರೂ, ಸ್ಪೆಸಿಫಿಕ್ ಟಾಪಿಕನ್ನು ನೀವು ಟೈಪ್ ಮಾಡಿದರೂ ಕೂಡ ನಿಮಗೆ ಬೇಕಾಗಿರೋ ಕಂಟೆಂಟ್ ಏನಾಗ್ತಾ ಹೋಗುತ್ತೆ, ನಿಮಗೆ ಬೇಗ ಸಿಗ್ತಾ ಹೋಗುತ್ತೆ ಅಂತ. ಸೊ ಅದು ಒನ್ ಥಿಂಗ್. ಫಸ್ಟ್ ಏನು ಮಾಡಬೇಕು, ಸಿಲೆಬಸ್ನ ರೆಫರ್ ಮಾಡ್ಕೋಬೇಕು. ಸೊ ನೆಕ್ಸ್ಟ್ ಏನು ಮಾಡ್ತೀರಾ, ನೆಕ್ಸ್ಟ್ ವರ್ಕ್ ನೀವೇನು ಮಾಡಬೇಕು, ನೆಕ್ಸ್ಟ್ ಸ್ಟೆಪ್ ನಿಮ್ದು ಏನಾಗಿರಬೇಕು ಅಂತ ಅಂದರೆ, ನಿಮಗೆ ಅಲ್ಲಿ ಇರುವಂಥ ಕಂಟೆಂಟಲ್ಲಿ ಕೊಟ್ಟಿರೋ ಅಷ್ಟು ಸಿಲೆಬಸ್ ಏನಿರುತ್ತೆ, ಈಗ UGC ನೆಟ್ ಅಂತ ಬಂದಾಗ 10 ಲೆಸನ್ ಇದೆ ಅಲ್ವಾ ಕಾಮರ್ಸಲ್ಲಿ. ಸೊ ಕೆಸೆಟ್ ಅಂತ ಬಂದಾಗ ಕೂಡ 10 ಯೂನಿಟನ್ನು ಕವರ್ ಮಾಡಿದ್ದಾರೆ ಅವರಲ್ವ. ಸೊ ಅದಿಷ್ಟರಲ್ಲೂ ಕೂಡ ಫಸ್ಟ್ ಯೂನಿಟನ್ನು ತೊಗೊಂಡಾಗ, ಸೊ ಅದಿಷ್ಟರಲ್ಲಿ ನಿಮಗೆ ಈಸಿ ಟಾಪಿಕ್ಗಳು ಯಾವುದು, ಮಾಡರೇಟ್ ಟಾಪಿಕ್ ಅಂತ ಅಂದರೆ ಅವರೇಜ್, ಸ್ವಲ್ಪ ಈಸಿ ಇದೆ, ಇನ್ನೊಂದು ಸ್ವಲ್ಪ ಡಿಫಿಕಲ್ಟ್ ಇದೆ ಅನ್ನೋವಂಥ ಟಾಪಿಕ್ಗಳು ಯಾವುದು, ಅದನ್ನು ಬಿಟ್ಟು ತುಂಬ ಡಿಫಿಕಲ್ಟ್ ಇದೆ ಅನ್ನೋವಂಥ ಟಾಪಿಕ್ಗಳು ಯಾವ್ಯಾವುದು ಅನ್ನೋದನ್ನು ಫಸ್ಟ್ ನೀವೇನು ಮಾಡಬೇಕು, ಸಾರ್ಟ್ ಔಟ್ ಮಾಡಿ ಇಟ್ಕೋಬೇಕು. ಸೊ ಅದನ್ನು ಸಾರ್ಟ್ ಔಟ್ ಮಾಡಿ ಇಟ್ಕೊಂಡ್ರೆ ಏನು ಯೂಸ್ ಆಗುತ್ತೆ ನಮಗೆ. ಸೊ ಈಸಿ ಟಾಪಿಕ್ಗಳನ್ನು ನಾವೇನು ಮಾಡ್ಬೋದು ಅಂತ ಅಂದರೆ, ಎಕ್ಸಾಮ್ ಟೈಮಲ್ಲಿ ಕ್ವಿಕ್ ಗ್ಲಾನ್ಸ್ ಮಾಡ್ತೀವಲ್ವ, ಕ್ವಿಕ್ ರಿವಿಷನ್ ಮಾಡ್ತೀವಿ ಅಲ್ವಾ, ಸೊ ಆವಾಗ ನಾವೇನು ಮಾಡ್ಬೋದು, ಆ ಒಂದು ಟಾಪಿಕ್ಗಳ ಮೇಲೆ ಕಣ್ಣಾಡಿಸ್ತಾ ಹೋಗ್ಬೋದು. ಸೊ ಇನ್ನು ಅವರೇಜ್ ಟಾಪಿಕ್ ಏನಿದೆ ಅಲ್ವಾ, ಅವರೇಜ್ ಟಾಪಿಕ್ಗಳನ್ನು ಏನು ಮಾಡ್ಬೋದು, ಮಾಕ್ ಟೆಸ್ಟ್ ಅಟೆಂಡ್ ಮಾಡ್ತಾ ಇರ್ತೀವಿ. ಸೊ ಆವಾಗ ಏನಾಗ್ತಾ ಇರುತ್ತೆ, ನಮಗೆ ತರೋ ಆಗ್ತಾ ಹೋಗ್ತೀವಿ, ನಮಗೆ ಅದು ಆವಾಗಲೇ ಪ್ರಾಕ್ಟೀಸ್ ಆಗ್ತಾ ಹೋಗುತ್ತೆ. ಮಾಕ್ ಟೆಸ್ಟ್ ಅಟೆಂಡ್ ಮಾಡಿದಾಗ ಆಗಿರ್ಬೋದು, ಇಲ್ಲ ಅಂತಂದರೆ ವೀಕ್ಲಿ ರಿವಿಷನ್ ಮಾಡ್ತಾ ಇರ್ತೀವಿ. ಸೊ ಆ ಬೇಸಲ್ಲೇ ನಮಗೇನಾಗುತ್ತೆ, ಆ ಒಂದು ಅವರೇಜ್ ಇರೋವಂಥ ಟಾಪಿಕ್ಗಳು ಪರ್ಫೆಕ್ಟ್ ಆಗ್ತಾ ಹೋಗುತ್ತೆ. ಸೊ ಈ ಡಿಫಿಕಲ್ಟ್ ಅನ್ನೋವಂಥದ್ದು ಏನಿದೆ ಅಲ್ವಾ, ಸೊ ಅದರಲ್ಲಿ ಕೆಲವೊಂದು ಟಾಪಿಕ್ಗಳನ್ನು ಸ್ಕಿಪ್ ಮಾಡಿದರೂ ಆಗುತ್ತೆ ಅನ್ನೋ ಹಾಗಿದ್ದರೆ, ಸೊ 10 ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ನ ರೆಫರ್ ಮಾಡಿದಾಗ ಇದು ಅಷ್ಟೊಂದೇನು ರಿಪೀಟ್ ಆಗಿಲ್ಲ ಅಂತ ನಿಮಗೇನಾದರೂ ಅನಿಸಿದರೆ, ಆ ಟಾಪಿಕ್ಗಳನ್ನು ಸ್ಕಿಪ್ ಮಾಡಿ, ಏನೂ ತೊಂದರೆ ಇಲ್ಲ. ಸೊ ಆ ಟಾಪಿಕ್ಗಳನ್ನು ಸ್ಕಿಪ್ ಮಾಡ್ತಾ ಹೋದರೆ, ಅಂದರೆ ಮೋಸ್ಟ್ ಕಾಮನ್ ಆಗಿ ರಿಪೀಟೆಡ್ ಆಗಿಲ್ಲ ಅಲ್ವಾ, ಸೊ ಅದನ್ನು ಸ್ಕಿಪ್ ಮಾಡಿದ್ರೆ ಇವಾಗಲೂ ಕೂಡ ರಿಪೀಟ್ ಆಗಲ್ಲ ಅನ್ನೋಂಥ ಒಂದು 90% ಕಾನ್ಫಿಡೆನ್ಸ್ ಅಂತ. ಸೊ ಅದನ್ನು ಸ್ಕಿಪ್ ಮಾಡ್ಕೊಳ್ಳಿ. ರಿಮೈನಿಂಗ್ನ ಏನು ಮಾಡ್ತಾ ಹೋಗಿ, ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಸೊ ಅದ್ರ ಮೇಲೇ ಜಾಸ್ತಿ ಫೋಕಸ್ ಮಾಡ್ತಾ ಹೋಗಿ, ಜಾಸ್ತಿ ಟೈಮನ್ನು ಅದಕ್ಕೆ ರಿಸರ್ವ್ ಮಾಡ್ತಾ ಹೋಗಿ. ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ, ರ್ಯಾಂಡಮ್ ಆಗಿ ಸ್ಟಡಿ ಮಾಡ್ತೇವೆ. ಯಾವ ಥರ ರ್ಯಾಂಡಮ್ ಆಗಿ ಸ್ಟಡಿ ಮಾಡೋದು, ಸೊ ಈಸಿ ಟಾಪಿಕನ್ನು ಓದ್ತಾ ಹೋಗ್ತೀವಿ, ಮಾಡ್ರೇಟ್ ಟಾಪಿಕ್ಸ್ನೂ ಓದ್ತಾ ಹೋಗ್ತೀವಿ. ಕಾಮನ್ ಆಗಿ ಏನು ಮಾಡ್ತೀವಿ ಅಂತ ಅಂದರೆ,
ಡಿಫಿಕಲ್ಟನ್ನು ಎಲ್ಲದನ್ನೂ ಜೊತೆಲೇ ಸೇರಿಸಿ ಏನು ಮಾಡ್ತಾ ಇರ್ತೀವಿ, ಸ್ಟಡಿ ಮಾಡ್ತಾ ಹೋಗ್ತೀವಿ. ಸೊ ನೆಕ್ಸ್ಟ್ ಏನು ಮಾಡಬೇಕು, ವೀಕ್ಲಿ ಸ್ಟಡಿ ಪ್ಲ್ಯಾನನ್ನು ರೆಡಿ ಮಾಡ್ಕೋಬೇಕು. ಸೊ ನಾನು ಮೋಸ್ಟ್ ಕಾಮನಾಗಿ ಹೇಳಿದ್ದೇನೆ, ಯು ಜಿ ಸಿ ನೆಟ್ ಎಕ್ಸಾಮ್ ಅಂತ ಬಂದರೆ June 22 ಶೆಡ್ಯೂಲ್ ಆಗಿದೆ ಅಲ್ವಾ. ಸೊ ನಮಗೆ ಇನ್ನೆಷ್ಟು ವೀಕ್ ಸಿಗುತ್ತೆ ಅದನ್ನು ಒಂದು ಹಂತದಲ್ಲಿ ಏನು ಮಾಡಬೇಕು, ಸ್ಟಡಿ ಪ್ಲ್ಯಾನ್ ಅಂದರೆ ಇದು ರಿವಿಷನ್ಗಷ್ಟೇ. ಸೊ ಬಿಗಿನಿಂಗಿಂದ ಇವಾಗ ಕೆಸೆಟ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ದೀರಾ ಅಂತಂದರೆ ಅಕ್ಟೋಬರಲ್ಲಿ ಶೆಡ್ಯೂಲ್ ಆಗಿದೆ ಅಲ್ವಾ. ಸೊ ನಿಮಗೆ ತುಂಬ ಟೈಮ್ ಸಿಗ್ತಾ ಇರುತ್ತೆ. ಅದಕ್ಕೋಸ್ಕರ ನೀವೇನು ಮಾಡಿ ಅಂತ ಅಂದರೆ ವೀಕ್ಲಿ ಸ್ಟಡಿ ಪ್ಲ್ಯಾನನ್ನು ರೆಡಿ ಮಾಡ್ಕೊಳ್ಳಿ. ಅಂತ ಅಂದರೆ ಈ ವೀಕಲ್ಲಿ ಎಷ್ಟನ್ನು ಕವರ್ ಮಾಡಬೇಕು, ಕವರ್ ಮಾಡಿರೋದನ್ನು ಯಾವ ಥರದಲ್ಲಿ ರಿವಿಷನ್ ಮಾಡಬೇಕು ಅನ್ನೋದನ್ನ ಪ್ರಾಪರಾಗಿ ಪ್ಲ್ಯಾನ್ ಮಾಡಿ. ಇನ್ನೂ ಒಂದನ್ನು ನಾನು ಹೇಳ್ತಾ ಹೋಗ್ತೀನಿ, ಜಸ್ಟ್ ರೀಡ್ ಮಾಡೋದಾಗಲಿ, ಕೀವರ್ಡ್ಸ್ ಕೀ ಪಾಯಿಂಟ್ಸನ್ನು ನೋಟ್ ಮಾಡ್ಕೊಳ್ಳೋದಾಗಲಿ, ಶಾರ್ಟ್ ನೋಟ್ ಮಾಡ್ಕೊಳ್ಳೋದಾಗಲಿ ಅದು ಮಾತ್ರ ಇಂಪಾರ್ಟೆಂಟ್ ಆಗಿರೋದಿಲ್ಲ. ಅದ್ರ ಜೊತೆಗೆ ಪ್ರಾಪರ್ ರಿವಿಷನ್ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೋಸ್ಕರ ಏನು ಮಾಡಬೇಕು, ಪ್ರಾಪರಾಗಿ ಪ್ಲ್ಯಾನ್ ಮಾಡಿಕೊಂಡು ರಿವಿಷನ್ ಕೂಡ ಜೊತೆಲೇ ಏನು ಮಾಡ್ತಾ ಹೋಗಬೇಕು ಅಂತ. ಸೊ ಇದೇನು ಫಸ್ಟ್ ಕಾನ್ಸೆಪ್ಟ್ ಏನು ಮಾಡ್ತಾ ಇರ್ತೀರ, ಸಿಲೆಬಸ್ನ ಅರ್ಥ ಮಾಡಿಕೊಂಡ್ರೆ ಸೊ ಫೇಲ್ ಆಗುವಂಥ ನೆಸೆಸಿಟಿಯಲ್ಲಿ ಏನಾಗಿರುತ್ತೆ, ತುಂಬ ಕಡಿಮೆ ಆಗಿರುತ್ತೆ ಅಂತ. ಸೊ ನೆಕ್ಸ್ಟ್ ಮಿಸ್ಟೇಕ್ ಏನು ಮಾಡ್ತೀರಾ ಅಂತ ಹೋಗೋಣ ಇಲ್ಲಿ. ಸೊ ನೆಕ್ಸ್ಟ್ ಅಂತ ಅಂದರೆ ಇಗ್ನೋರಿಂಗ್ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ ಅಂತ ಅಲ್ವಾ. ಸೊ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ನ ಇಗ್ನೋರ್ ಮಾಡುವಂಥದ್ದು. ಪ್ರಾಪರ್ ಸಿಲೆಬಸ್ ಇಟ್ಕೊಂಡಿದ್ದೀರಾ, ನಂಬರ್ ಆಫ್ ಬುಕ್ಸನ್ನು ಇಟ್ಕೊಂಡಿದ್ದೀರಾ, ಪರ್ಚೇಸ್ ಮಾಡಿದ್ದೀರಾ, ಸ್ಟಡಿ ಮಾಡ್ತಾ ಇದ್ದೀರಾ. ಸೊ ಮಾಡ್ರೇಟ್ ಯಾವುದು, ಈಸಿ ಯಾವುದು ಎಲ್ಲದನ್ನೂ ಡಿವೈಡ್ ಮಾಡ್ಕೊಂಡಿದ್ದೀರಾ. ಬಟ್ ಯಾವುದೇ ಥರ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ನ ನೀವು ಸಾಲ್ವೇ ಮಾಡ್ತಾಯಿಲ್ಲ. ಸೊ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ನ ಸಾಲ್ವ್ ಮಾಡೋದು ಏನಕ್ಕೆ, ಏನು ಇಂಟೆನ್ಷನ್ ಇರುತ್ತೆ, ಏನು ಬೆನಿಫಿಟ್ ಆಗುತ್ತೆ. ನಾವು ತುಂಬಾ ಕ್ವೆಶನ್ ಪೇಪರ್ ಈಗ ನಾವೇನು ಟೀಚ್ ಮಾಡ್ತಾ ಇರ್ತೀವಲ್ವ, ಇವಾಗೇನು ನಾನು ಲೆಕ್ಚರಿಂಗ್ ಮಾಡ್ತೀನಿ, ನಾನೇನು ಟೀಚ್ ಮಾಡ್ತಾಯಿದ್ದೀನಿ, ನನ್ನ ಸ್ಟೂಡೆಂಟ್ಸ್ ಕೇಳೋದು ಕೂಡ ಅದನ್ನೇ. ಏನಕ್ಕೆ, ಕ್ವೆಶನ್ ಪೇಪರ್ ಪ್ರಾಕ್ಟೀಸ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಕ್ವೆಶನ್ ಪೇಪರ್ನ ನಾವು ಪ್ರಾಕ್ಟೀಸ್ ಮಾಡಿಸಿ, ನಮ್ಮ ಕೈಲಿ ಒಂದು ಟೆಕ್ಸ್ಟ್ ಬುಕ್ ಇದೆ, ನಮ್ಮ ಹತ್ರ ಸಿಲೆಬಸ್ ಇದೆ, ಡಿಫ್ರೆಂಟ್ ಯೂನಿಟ್ಗಳಿದೆ ಅಂತ ಅಂದರೆ ಅದರಲ್ಲಿ ಯಾವ ಥರ ಕ್ವೆಶನ್ಸ್ ಬರುತ್ತೆ, ಕ್ವೆಶನ್ ಪೇಪರ್ನ ಯಾವ ಥರ ಫ್ರೇಮ್ ಮಾಡ್ತಾರೆ ಅನ್ನೋ ಕಾನ್ಸೆಪ್ಟ್ ಏನಾಗೋದಿಲ್ಲ, ನಮಗೆ ಅರ್ಥನೇ ಆಗೋದಿಲ್ಲ. ರ್ಯಾಂಡಮ್ ಆಗಿ ಪ್ಯಾರಾಗ್ರಾಫ್ ಬೇಸ್ಡಲ್ಲಿ, ಪಾಯಿಂಟ್ ಬೇಸಲ್ಲಿ ಓದ್ತಾ ಇರ್ತೀವಲ್ವ. ಹಾಗಿದ್ರೆ ಕ್ವೆಶನ್ ಯಾವ ಥರ ಬರುತ್ತೆ ನಮಗೆ ಗೊತ್ತಿರಬೇಕು, ಆ ಕ್ವೆಶನ್ ಯಾವ ಥರ ಬರುತ್ತೆ ಅಂತ. ಸೊ ಅದಕ್ಕೋಸ್ಕರ ಏನು ಮಾಡಬೇಕು ಅಂತ ಅಂದರೆ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ನ ಕಂಪಲ್ಸರಿಯಾಗಿ ಪ್ರಾಕ್ಟೀಸ್ ಮಾಡಬೇಕು. ಸೊ ಆವಾಗ ನಮಗೇನು ಅರ್ಥ ಆಗುತ್ತೆ, ಕ್ವೆಶನ್ ಪೇಪರ್ ಪ್ಯಾಟರ್ನ್ ಯಾವ ಥರ ಇರುತ್ತೆ ಅಂತ ಅರ್ಥ ಆಗುತ್ತೆ. ಸೊ ಜೊತೆಲೇ ನಾವೇನು ಮಾಡ್ತಾ ಹೋಗ್ಬೋದು, ರಿಪೀಟೆಡ್ ಟಾಪಿಕ್ಸ್ ಯಾವ್ಯಾವುದಿದೆ ಅಂತ ಲಿಸ್ಟ್ ಮಾಡ್ಕೊಳ್ತಾ ಹೋಗ್ಬೋದು. ಸೊ ಡಿಫಿಕಲ್ಟಿ ಲೆವೆಲ್ 1 ಇಯರಿಂದ ಇನ್ನೊಂದು ಇಯರ್ಗೆ ಏನು ಮಾಡ್ತಾ ಇರ್ತಾರೆ, ಅವರು ಡಿಫಿಕಲ್ಟ್ ಲೆವೆಲ್ನ ಇನ್ಕ್ರೀಸ್ ಮಾಡ್ತಾನೆ ಇರ್ತಾರೆ. ಸೊ ಆ ಡಿಫಿಕಲ್ಟ್ ಲೆವೆಲ್ ಯಾವ ಥರದಲ್ಲಿ ವೇರಿ ಆಗ್ತಾ ಹೋಗ್ತಾ ಇದೆ ಅನ್ನೋದನ್ನ ಏನು ಮಾಡ್ಬೋದು, ಅರ್ಥ ಮಾಡ್ಕೊಳ್ತಾ ಹೋಗ್ಬೋದು. ಅದಕ್ಕೋಸ್ಕರನೇ ಈ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ ಪ್ರಾಕ್ಟೀಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದ್ರ ಜೊತೆಗೆ ಕಾನ್ಫಿಡೆನ್ಸನ್ನು ಕೂಡ ಕ್ರಿಯೇಟ್ ಮಾಡ್ತಾ ಹೋಗುತ್ತೆ. ಇಫ್ ನೀವೇನಾದರೂ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ ಪ್ರಾಕ್ಟೀಸ್ ಮಾಡಿಲ್ಲ, ಸಡನ್ನಾಗಿ ಎಕ್ಸಾಮ್ ಹಾಲಲ್ಲೇ ಕೂತ್ಕೊಂಡು ಯು ಆರ್ ಗೋಯಿಂಗ್ ಟು ಫೇಸ್ ದ ಕ್ವೆಶನ್ ಪೇಪರ್ ಅಂತ ಅಂದರೆ ನಿಮಗೇನಾಗುತ್ತೆ, ಕಾನ್ಫಿಡೆನ್ಸ್ ಲೆವೆಲ್ ಕಡಿಮೆ ಆಗ್ತಾ ಬರುತ್ತೆ ಅಂತ. ಸೊ ಯಾವ ಕ್ವೆಶನ್ ಬಂದಿದೆ, ಎಲ್ಲಿಂದ ಬಂದಿದೆ, ಯಾವ ಥರ ಬಂದಿದೆ, ಏನು ತಲೆಗೆ ಹೋಗ್ತಾರ. ಅದೇ ಕ್ವೆಶನ್ ಪೇಪರ್ ನೋಡಿದ್ರೆ ಬಿಡು ಇದೇ ಪ್ಯಾಟರ್ನಲ್ಲಿ ಬಂದಿರುತ್ತಾ, ಸೊ ಇದೇ ಟಾಪಿಕ್ಕಿಂದ ಮೋಸ್ಟ್ ರಿಪೀಟೆಡ್ ಆಗಿ ಕೇಳಿದರೆ ಐ ಆಮ್ ರೆಡಿ ಟು ಆನ್ಸರ್ ದಟ್ ಅನ್ನೋ ಒಂದು ಕಾನ್ಫಿಡೆನ್ಸ್ ಇರುತ್ತೆ ಅಂತ. ಅದಕ್ಕೋಸ್ಕರನೇ ಅಟ್ಲೀಸ್ಟ್ 10 ಇಯರ್ಸ್ ಕ್ವೆಶನ್ ಪೇಪರ್ನ ಪ್ರಾಕ್ಟೀಸ್ ಮಾಡಲೇ ಇರಬೇಕು. ಸೊ ರಿಪೀಟೆಡ್ ಕ್ವೆಶನ್ಸ್ ಯಾವುದಿದೆ ಅನ್ನೋದನ್ನ ಅನಲೈಸ್ ಮಾಡಿ, ಇಂಪಾರ್ಟೆಂಟ್ ಯೂನಿಟ್ ಯಾವುದು ಅನ್ನೋದನ್ನ ಮಾರ್ಕ್ ಮಾಡ್ಕೊಳ್ತಾ ಹೋಗಿ, ಅದ್ರ ಜೊತೆಗೆ ಟೈಮರ್ನ ಸೆಟ್ ಮಾಡ್ಕೊಳ್ಳಿ. ಅಂತ ಅಂದರೆ ಇದಿಷ್ಟು ಕ್ವೆಶನ್ನ ಸಾಲ್ವ್ ಮಾಡೋಕ್ಕೆ ಇಂತಿಷ್ಟು ಟೈಮ್ ಅನ್ನೋದನ್ನ ಸೆಟ್ ಮಾಡಿಕೊಂಡು ಪ್ರಾಪರ್ ಟೈಮ್ ಬೇಸಲ್ಲಿ ಏನು ಮಾಡ್ತಾ ಹೋಗಿ ಅಂತ ಅಂದರೆ ಯುಟಿಲೈಸ್ ಮಾಡ್ಕೊಳ್ತಾ ಹೋಗಿ. ನಿಮಗಿರುವಂಥ ಶಾರ್ಟ್ ಪೀರಿಯಡನ್ನು ಪ್ರಾಪರಾಗಿ ಯುಟಿಲೈಸ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಒನ್, ಡಿಪೆಂಡಿಂಗ್ ಓನ್ಲಿ ಆನ್ ರೀಡಿಂಗ್ ವಿತೌಟ್ ರಿವಿಷನ್ ಅಂತ. ಸೊ ನಾನು ಆಲ್ರೆಡಿ ಹೇಳಿದೆ, ಸುಮ್ಮನೆ ಓದ್ತಾ ಇರ್ತೀರಾ, ನಂಬರ್ ಆಫ್ ಬುಕ್ಸನ್ನು ಪರ್ಚೇಸ್ ಮಾಡ್ಕೊಂಡು. ಯಾವಾಗಲೂ ನಾವು ಮೋಸ್ಟ್ ಕಾಮನಾಗಿ ಎಲ್ಲರೂ ಹೇಳ್ತಾ ಇರ್ತಾರೆ, ಸೊ 10 ಬುಕ್ಕನ್ನು ಓದೋದಕ್ಕಿಂತ ಒಂದು ಬುಕ್ಕನ್ನು 10 ಸತಿ ಓದಿ ಅಂತ. ಸೊ ಒಂದು ಬುಕ್ಕನ್ನು 10 ಸತಿ ಓದೋದನ್ನೇ ನಾವು ಏನಂತ ಕರಿತೀವಿ, ರಿವಿಷನ್ ಅಂತ ಕರಿತೀವಿ ಅಲ್ವಾ. ಅದಕ್ಕೋಸ್ಕರ ಸೊ ಜಸ್ಟ್ ರೀಡಿಂಗ್ ಅಂತ ಅಂದರೆ ಅದು ನಮ್ಮ ತಲೆಯಲ್ಲಿ 20% ಕೂಡ ಉಳ್ಕೊಂಡಿರೋದಿಲ್ಲ. ಅದಕ್ಕೋಸ್ಕರ ನಾವೇನು ಮಾಡಬೇಕು, ರಿವೈಸ್ ಮಾಡಬೇಕು, ಅಗೇನ್ ಆ್ಯಂಡ್ ಅಗೇನ್ ಏನು ಮಾಡ್ತಾ ಇರಬೇಕು, ರಿವೈಸ್ ಮಾಡಬೇಕು ಅಂತ. ಸೊ ಇಲ್ಲಿ ಸಮ್ ಆಫ್ ದ ಟಿಪ್ಸನ್ನು ಮೆನ್ಷನ್ ಮಾಡಿದ್ವಿ, ಯಾವ ಥರ ಇರಬೇಕು ರಿವಿಷನ್ ಅಂತ. ಸೊ ಪ್ರತಿ ಟಾಪಿಕನ್ನು ನಾವೇನು ಓದಿರ್ತೀವೋ 24 ಅವರ್ಸ್ ಒಳಗಡೆ ಇನ್ನೊಂದು ಸತಿ ರಿವೈಸ್ ಮಾಡಬೇಕು. ಆವಾಗ ಅದೇನಾಗ್ತಾ ಹೋಗುತ್ತೆ, ನಮ್ಮ ಮೆಮೊರಿಲಿ ಫಿಕ್ಸ್ ಆಗ್ತಾ ಹೋಗುತ್ತೆ, ನಮಗೆ ಅದೇನಾಗ್ತಾ ಹೋಗುತ್ತೆ, ಪರ್ಫೆಕ್ಟ್ ಆಗ್ತಾ ಹೋಗುತ್ತೆ, ಅಷ್ಟು ಬೇಗ ಮರ್ತು ಹೋಗೋದಿಲ್ಲ. ಸೊ ಇವತ್ತು ಓದಿದ್ವಿ, ನೆಕ್ಸ್ಟ್ ಮಂತ್ ನಾವು ಅದನ್ನ ರಿವೈಸ್ ಮಾಡ್ತೀವಿ ಅಂತ ಅಂದರೆ ಏನು ಓದಿದ್ದೆ ಅನ್ನೋದೇ ನೆನಪಿರೋದಿಲ್ಲ. ಅದೇ ನಾನು ಬೆಳಿಗ್ಗೆ ಒಂದು ಟಾಪಿಕನ್ನು ಓದಿದ್ದೀನಿ, ನೈಟ್ ಅದನ್ನ ಐ ಆಮ್ ಗೋಯಿಂಗ್ ಟು ರಿವೈಸ್ ದಟ್ ಅಂತ ಅಂದರೆ ನನಗೆ ಎಕ್ಸಾಕ್ಟಾಗಿ ನೆನಪಿರುತ್ತೆ ಅಲ್ವಾ. ನಾನು ಬೆಳಗ್ಗೆ ಏನು ಓದಿದ್ದೀನಿ
ಮೋಸ್ಟ್ ಕಾಮನ್ ಆಗಿ ನನಗೆ ಬುಕ್ ರೆಫರ್ ಮಾಡುವಂಥ ಅವಶ್ಯಕತೆನೇ ಇರೋದಿಲ್ಲ. ಯಾಕೆ ಅಂತಂದರೆ ನಾನು ಬೆಳಗ್ಗೆ ಇದಿಷ್ಟು ಕಾನ್ಸೆಪ್ಟನ್ನು ಓದಿದ್ದೆ, ಇದಿಷ್ಟು ನಾನು ರಿವೈಸ್ ಮಾಡ್ತಾ ಇದ್ದೆ, ಮೋಸ್ಟ್ ಕಾಮನ್ ಆಗಿ ನೆನಪಾಗ್ತಾ ಇರುತ್ತೆ. ಅದೇ ಇವತ್ತು ಓದಿದ್ದನ್ನು ನೀವು ನೆಕ್ಸ್ಟ್ ವೀಕ್ ರಿವೈಸ್ ಮಾಡೋಕ್ಕೆ ಹೋಗಿ, ಸೊ ಟೆಕ್ಸ್ಟ್ ಬುಕ್ ಇಲ್ಲ, ರೆಫರೆನ್ಸ್ ಬುಕ್ ಇಲ್ಲ ಅಂತಂದರೆ ನಿಮಗೆ ಯಾವ ಕಾರಣಕ್ಕೂ ಅದನ್ನು ರಿವೈಸ್ ಮಾಡೋಕ್ಕಾಗೋದೇ ಇಲ್ಲ. ಏನೇನು ಟಾಪಿಕ್ ನೀವು ಕವರ್ ಮಾಡಿದ್ರಿ 1 ವೀಕ್ ಹಿಂದೆ ಅಂತ. ಅದಕ್ಕೋಸ್ಕರನೇ ಸೊ ಒಂದು ಟಾಪಿಕನ್ನು ಓದ್ತೀರಾ ಅಂದರೆ ವಿತಿನ್ 24 ಅವರ್ಸ್ ಒಳಗಡೆ ರಿವಿಷನ್ ಮಾಡೋದು ಕಂಪಲ್ಸರಿ ಆಗಿರುತ್ತೆ. ಸೊ ಅದ್ರ ಜೊತೆಗೆ ಶಾರ್ಟ್ ನೋಟು ಮತ್ತು ಮೈಂಡ್ ಮ್ಯಾಪ್ ತುಂಬ ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡುತ್ತೆ. ಸೊ ಫಸ್ಟ್ ರೀಡಿಂಗ್ ಅಂತ ಕರಿತೀವಿ ಅಲ್ವಾ ನಾವು. ಸೊ ಫಸ್ಟ್ ರೀಡಿಂಗಲ್ಲಿ ನಾವು ಏನು ಮಾಡ್ತಾ ಹೋಗಬೇಕು, ಶಾರ್ಟ್ ನೋಟ್ಸನ್ನು ಪ್ರಿಪೇರ್ ಮಾಡ್ತಾ ಹೋಗಬೇಕು. ಸೊ ಆ ಶಾರ್ಟ್ ನೋಟ್ ನಮಗೆ ಯಾವಾಗ ಹೆಲ್ಪ್ ಆಗುತ್ತೆ, ಸೊ ಇವಾಗ ನೋಡಿ UGC ನೆಟ್ ಎಕ್ಸಾಮ್ಗೆ ಇನ್ನೊಂದು ಮಂತ್ ಅಷ್ಟು ಟೈಮ್ ಇದೆಯಾ. ಸೊ ಇವಾಗ ನಮಗೆ ಬೇಕಾಗಿರೋದು ಯಾವುದು, ಲಾಟ್ ಆಫ್ ಟೆಕ್ಸ್ಟ್ ಬುಕ್ಕ, ಬೇರೆ ಬೇರೆ ಪಬ್ಲಿಕೇಷನ್ಸ್, ಬೇರೆ ಬೇರೆ ಆಥರ್ಸ್ ಬರೆದಿರೋಂಥ ದಪ್ಪ ಬುಕ್ಕನ್ನು ಇಟ್ಕೊಂಡ್ರೆ ನಮ್ಮ ಹತ್ರ ಇವಾಗ ಓದೋಕ್ಕಾಗ್ತಾ ಇದೆಯಾ, ಆಗ್ತಾ ಇಲ್ಲ. ನಾವೇನು ಮಾಡಬೇಕು ಆವಾಗ, ನಮಗೆ ಬೇಕಾಗಿರೋದು ಇಷ್ಟೇ, ಶಾರ್ಟ್ ನೋಟ್ಸ್. ಸೊ ನಾನು ಫಸ್ಟ್ ರೀಡಿಂಗಲ್ಲೇ ನಾನು ಏನು ಓದ್ತಾ ಇದ್ದೀನಿ, ಯಾವ್ದು ಇಂಪಾರ್ಟೆಂಟ್ ಅಂತ ನಾನು ಶಾರ್ಟ್ ನೋಟ್ಸ್ ಮಾಡ್ಕೊಳ್ತಾ ಬಂದಿದ್ದರೆ, ಸೊ ಆ ಶಾರ್ಟ್ ನೋಟ್ ಯಾವಾಗ ನಮಗೆ ಯೂಸ್ಫುಲ್ ಆಗುತ್ತೆ, ಇವಾಗ ಏನು 1 ಮಂತ್ ಡ್ಯೂರೇಷನ್ ಇದೆ ಅಲ್ವಾ, ಆವಾಗ ನಾವೇನು ಮಾಡ್ತಾ ಹೋಗ್ಬೋದು, ಅದನ್ನು ಈಸಿಯಾಗಿ ಗ್ಲಾನ್ಸ್ ಮಾಡ್ತಾ ಹೋಗ್ಬೋದು. ಸೊ ನಮಗೆ ಇವಾಗಿರೋಂಥ ವರ್ಕ್ ಯಾವುದು, ರೀಡಿಂಗಾ ರಿವಿಷನ್ನ. ಸೊ ಮೋಸ್ಟ್ ಕಾಮನ್ ಆಗಿ ರಿವಿಷನ್ ಅಲ್ವಾ, ಅದಕ್ಕೋಸ್ಕರ ಶಾರ್ಟ್ ನೋಟ್ ಏನಾಗಿರುತ್ತೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ. ಸೊ ವೀಕ್ಲಿ ರಿವಿಷನ್ ಸೆಷನ್ ಆಲ್ರೆಡಿ ಹೇಳಿದ್ದೀನಿ ತುಂಬ ಇಂಪಾರ್ಟೆಂಟ್ ಅಂತ. ಸೊ ನೆಕ್ಸ್ಟ್ ಏನು ಮಿಸ್ಟೇಕ್ ಮಾಡ್ತೀರಾ ಅಂತ ನೋಡೋಣ. 4th ಮಿಸ್ಟೇಕ್, ಲ್ಯಾಕ್ ಆಫ್ ಮಾಕ್ ಟೆಸ್ಟ್ ಪ್ರಾಕ್ಟೀಸ್ ಅಂತ. ರಿವಿಷನ್ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೋ ಅದೇ ಥರ ಮಾಕ್ ಟೆಸ್ಟ್ಗಳನ್ನು ಅಟೆಂಡ್ ಮಾಡೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಮಾಕ್ ಟೆಸ್ಟ್ ಅಂತ ಅಂದರೆ ಏನು, ಯಾವ ಥರದಲ್ಲಿ ಕ್ವೆಶನ್ ಪೇಪರು ಎಕ್ಸಾಮಿನೇಷನ್ ಅವ್ರು ಕಂಡಕ್ಟ್ ಮಾಡ್ತಾರೆ ಅಲ್ವಾ, ಅದೇ ಥರನೇ ಮಾಡೆಲ್ ಟೆಸ್ಟ್ಗಳನ್ನು ಸಮ್ ಆಫ್ ದ ವೆಬ್ಸೈಟ್, ಸಮ್ ಆಫ್ ದ ಒಂದು ಸೋಷಿಯಲ್ ಮೀಡಿಯಾ ಯು ಆರ್ ಗೆಟಿಂಗ್ ದಟ್ ಅಲ್ವಾ, ನಿಮಗೆ ಸಿಗ್ತಾನೆ ಇರುತ್ತೆ. ಸೊ ಆವಾಗ ಏನು ಮಾಡ್ತಾ ಹೋಗಬೇಕು, ಮಾಕ್ ಟೆಸ್ಟ್ಗಳನ್ನು ಆದಷ್ಟು ಅಟೆಂಡ್ ಮಾಡ್ತಾ ಹೋಗಬೇಕು. ಸೊ ಮಾಕ್ ಟೆಸ್ಟನ್ನು ಅಟೆಂಡ್ ಮಾಡೋದ್ರಿಂದ ಏನು ಬೆನಿಫಿಟ್ ಆಗುತ್ತೆ ಹಾಗಿದ್ರೆ, ಮಾಕ್ ಟೆಸ್ಟನ್ನು ಅಟೆಂಡ್ ಮಾಡೋದ್ರಿಂದ ಟೈಮ್ ಮ್ಯಾನೇಜ್ಮೆಂಟನ್ನು ಪರ್ಫೆಕ್ಟ್ ಮಾಡ್ಕೊಳ್ತಾ ಹೋಗ್ಬೋದು. ಸೊ ಪ್ಯಾನಿಕ್ ಮೋಸ್ಟ್ ಕಾಮನ್ ಆಗಿ ಎಕ್ಸಾಮ್ ಹಾಲಲ್ಲಿ ನಾವೇನಾದರೂ ಪರ್ಫೆಕ್ಟ್ ಆಗಿಲ್ಲ, ತುಂಬ ಅಪ್ಲೈಡ್ ಕ್ವೆಶನ್ ಕೇಳಿದ್ದಾರೆ, ಕಾಂಪಿಟೇಟಿವ್ ಎಕ್ಸಾಮ್ ಅಂತ ಅಂದರೆ ಹಾಗೇ ಇರುತ್ತೆ, ಅಪ್ಲೈಡ್ ಬೇಸ್ಡಲ್ಲಿ ಕ್ವೆಶನ್ ಕೇಳ್ತಾರೆ ಅಲ್ವಾ. ಸೊ ಆವಾಗ ನಾವೇನು ಮಾಡಬೇಕು, ಪ್ರಾಪರಾಗಿ ಟೈಮನ್ನು ಯುಟಿಲೈಸ್ ಮಾಡ್ಕೋಬೇಕು. ನಮಗೇನು ಟೈಮ್ ಕೊಟ್ಟಿರ್ತಾರೆ, 2 ಅವರ್ಸ್ ಟೈಮ್ ಕೊಟ್ಟಿರ್ತಾರೆ. ಸೊ ಆ 2 ಅವರ್ಸ್ ಟೈಮಲ್ಲಿ ನಾವೇನು ಮಾಡಬೇಕು, 100 ಕ್ವೆಶನ್ನು ಅಟೆಂಡ್ ಮಾಡಬೇಕು. ಇವಾಗ ಫಾರ್ ಎಕ್ಸಾಂಪಲ್ ಹೇಳ್ತಾ ಇರೋದಲ್ವ, ನಮಗೆ ಇವಾಗಿನ ಇದು ಯಾವ ಥರ ಆಗಿದೆ ಅಂತ ಅಂದರೆ, ನಾನು ಏನು KCET ಎಕ್ಸಾಮ್ ಅಟೆಂಡ್ ಮಾಡಿದೆ ಅಥವಾ ಸಮ್ ಆಫ್ ದ ಅದರ್ ಕಾಂಪಿಟೇಟಿವ್ ಎಕ್ಸಾಮ್ಸು ಮೋಸ್ಟ್ ಕಾಮನ್ ಆಗಿ ಅಟೆಂಡ್ ಮಾಡ್ತಾನೆ ಇರ್ತೀವಿ. ಆಪ್ಷನ್ಸು ಫ್ಯೂ ವರ್ಡ್ಸಲ್ಲಿರುತ್ತೆ, ಬಟ್ ಕ್ವೆಶನ್ನು ಮೋರ್ ದೆನ್ ಹಾಫ್ ಪೇಜನ್ನು ಕೊಟ್ಟಿರ್ತಾರೆ. ಸೊ ಅದೆಷ್ಟೂ ಕ್ವೆಶನ್ನ ಓದಿ ಅರ್ಥ ಮಾಡಿಕೊಂಡು, ಆಪ್ಷನ್ನ ಅರ್ಥ ಮಾಡಿಕೊಂಡು ನಾವು ಆನ್ಸರ್ನ ಮಾರ್ಕ್ ಮಾಡೋ ಅಷ್ಟರಲ್ಲಿ ಈಚ್ ಕ್ವೆಶನ್ ಸಮ್ಟೈಮ್ 1 ಕ್ವೆಶನ್ ಮೇ ಕಿಲ್ ಮೋರ್ ದೆನ್ 10 ಮಿನಿಟ್ಸ್ ಅಂತ ಆ ಥರ ಆಗೋ ಚಾನ್ಸಸ್ಸು ಇರುತ್ತೆ. ಅದರಲ್ಲೂ UGC ನೆಟ್ ಎಕ್ಸಾಮ್ ಅಂತ ಬಂದಾಗ CBT ಆಗಿರುತ್ತೆ, ನಾವನ್ನ ಸ್ಕ್ರಾಲ್ ಮಾಡಿ ಓದ್ತಾ ಇರಬೇಕಲ್ವ. ಸೊ ಏನು ಕಂಪ್ಯೂಟರ್ ಡಿಸ್ಪ್ಲೇ ಮೇಲೆ ಕ್ವೆಶನ್ ಶೋ ಆಗ್ತಾ ಇರುತ್ತೆ. ಸೊ ಅದನ್ನು ಸ್ಕ್ರಾಲ್ ಮಾಡಿ ಓದೋ ಅಷ್ಟರಲ್ಲೇ ನಮ್ಮ ಟೈಮ್ ಏನಾಗ್ತಾ ಇರುತ್ತೆ, ಅಲ್ಲಿ ಕಿಲ್ ಆಗ್ತಾ ಇರುತ್ತೆ. ಅದಕ್ಕೋಸ್ಕರನೇ ಆನ್ಲೈನ್ ಮಾಕ್ ಟೆಸ್ಟ್ಗಳನ್ನು ಅಟೆಂಡ್ ಮಾಡ್ತಾ ಹೋದರೆ ಈಸಿಯಾಗಿ ನಮಗೆ ಎಕ್ಸಾಮ್ ಹಾಲಲ್ಲಿ ನಾವು ಏನಿರ್ತೀವಲ್ವ ಅವಾಗ ನಮಗೆ ತುಂಬ ಹೆಲ್ಪ್ ಆಗುತ್ತೆ. ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ಏನಾಗುತ್ತೆ, ಐಡಿಯಾ ಪ್ರಾಪರಾಗಿ ಸಿಗುತ್ತೆ, ನಾವು ಕೂಡ ಟೈಮ್ ಮ್ಯಾನೇಜ್ಮೆಂಟಲ್ಲಿ ಪರ್ಫೆಕ್ಟ್ ಆಗ್ತಾ ಹೋಗ್ತೀವಿ ಅಂತ. ಅದ್ರ ಜೊತೆಗೆ ಟೈಮ್ ಮ್ಯಾನೇಜ್ಮೆಂಟ್ ಒಂದು ಸೈಡ್ ಆಯಿತು, ಮಾಕ್ ಟೆಸ್ಟ್ನ ಅಟೆಂಡ್ ಮಾಡೋದ್ರಿಂದ ಇನ್ನೂ ಏನೇನು ನಮಗೆ ಸಿಗುತ್ತೆ, ಬೆನಿಫಿಟ್ ಆಗುತ್ತೆ ಅಂತ ಅಂದರೆ ಅಕ್ಯುರೇಸಿ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಸೊ ಅಕ್ಯುರೇಸಿ ಅಂತ ಅಂದರೆ ಏನು, ಸೊ ಯಾವ ಕ್ವೆಶನನ್ನು ಯಾವ ಥರ ಅನಲೈಸ್ ಮಾಡಬೇಕು, ಯಾವ ಆಪ್ಷನನ್ನು ಯಾವ ಥರ ಅನಲೈಸ್ ಮಾಡ್ತಾ ಹೋಗಬೇಕು, ಯಾವ ಥರ ಆನ್ಸರ್ ಮಾಡ್ತಾ ಹೋಗಬೇಕು ಅನ್ನೋಂಥ ಒಂದು ಪರ್ಫೆಕ್ಟ್ನೆಸ್ ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅದ್ರ ಜೊತೆಗೆ ಕಾನ್ಫಿಡೆನ್ಸ್ ಲೆವೆಲ್. ಸೊ ಕಾನ್ಫಿಡೆನ್ಸ್ ಅಂತಂದರೆ ನಾನು ಯಾವುದಾದ್ರೂ ಒಂದು ಎಕ್ಸಾಮ್ ಬರೆದಿದ್ದೀನಿ ಅಂತ ಅಂದರೆ ಪ್ರಾಕ್ಟೀಸ್ ಎಕ್ಸಾಮ್, ಇವಾಗ ಬೇರೆ ಏನೂ ಬೇಡ. ಇವಾಗ ನಮಗೇನೆ ನಾವು ಸ್ಕೂಲ್ ಲೆವೆಲೆಲ್ಲ ಇದ್ದಾಗ ಆ್ಯನ್ಯುವಲ್ ಎಕ್ಸಾಮು, ಬೋರ್ಡ್ ಎಕ್ಸಾಮಿನೇಷನ್ ಫೇಸ್ ಮಾಡೋ ಅಷ್ಟರಲ್ಲಿ ನಮಗೆ ಪ್ರಿಪ್ರೇಟ್ರಿ ಎಕ್ಸಾಮ್ಗಳನ್ನು ಕಂಡಕ್ಟ್ ಮಾಡ್ತಾಯಿದ್ರಲ್ವ. ಸೊ ಏನಕ್ಕೆ ಕಂಡಕ್ಟ್ ಮಾಡ್ತಾಯಿದ್ರು ಪ್ರಿಪ್ರೇಟ್ರಿ ಎಕ್ಸಾಮ್ ಅಂತ ಅಂದರೆ ಏನೂ ಇಲ್ಲ, ಪ್ರಿಪೇರಿಂಗ್ ಫಾರ್ ದ ಬೋರ್ಡ್ ಎಕ್ಸಾಮಿನೇಷನ್, ಪ್ರಿಪೇರಿಂಗ್ ಫಾರ್ ದ ಮೇನ್ ಎಕ್ಸಾಮಿನೇಷನ್ ಅಂತ ಅರ್ಥ. ಸೊ ಈ ಮಾಕ್ ಟೆಸ್ಟ್ಗಳು ಅದೇ ಥರನೇ. ಮೇನ್ ಎಕ್ಸಾಮನ್ನು ಅಟೆಂಡ್ ಮಾಡೋಕ್ಕೆ ಹೋಗೋದಕ್ಕಿಂತ ಮುಂಚೆ ನಾವೇನು ಮಾಡಬೇಕು, ಸಮ್ ಆಫ್ ದ ಪ್ರಿಪೇರಿಂಗ್ ಎಕ್ಸಾಮ್ಸನ್ನು, ಮಾಡೆಲ್ ಎಕ್ಸಾಮ್ಸನ್ನು ಅಟೆಂಡ್ ಮಾಡ್ತಾ ಹೋಗಬೇಕು. ಆವಾಗ ನಮಗೇನಾಗುತ್ತೆ, ಕಾನ್ಫಿಡೆನ್ಸ್. ಸೊ ಮಾಡೆಲ್ ಎಕ್ಸಾಮಲ್ಲಿ ನಾನೇನಾದರೂ ಹೈ ಸ್ಕೋರ್ ಮಾಡ್ತಾ ಇದ್ದೀನ,
ತೊಂದರೆ ಇಲ್ಲ, ನಾನು ಪ್ರಾಕ್ಟೀಸ್ ಮಾಡ್ತಾ ಇರೋ ಮೆಥಡ್ ಸರಿ ಇದೆ. ಸೊ ಮೇನ್ ಎಕ್ಸಾಮಲ್ಲೂ ಕೂಡ ನಾನು ಏನು ಮಾಡ್ಬೋದು, ಹೈ ಸ್ಕೋರ್ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಏನಾಗ್ತಾ ಹೋಗುತ್ತೆ, ಹೆಚ್ಚು ಆಗ್ತಾ ಹೋಗುತ್ತೆ. ಇಲ್ಲ ನಾನು ಮಾಕ್ ಟೆಸ್ಟಲ್ಲಿ ಕಡಿಮೆ ಸ್ಕೋರ್ ಮಾಡಿದ್ದೀನ, ಅವಾಗ ನಾನು ಏನು ಮಾಡ್ಕೋಬೇಕು, ಐ ಹ್ಯಾವ್ ಟು ವರ್ಕ್ ಮೋರ್ ಅಂತ. ಸೊ ನಾನು ಇನ್ನೂ ಜಾಸ್ತಿ ವರ್ಕ್ ಮಾಡಬೇಕು. ಅವಾಗ ನಮಗೇನು ಸಿಗುತ್ತೆ, ಟೈಮ್ ಸಿಗುತ್ತೆ ಅಲ್ಲಿ ಮಾಕ್ ಟೆಸ್ಟನ್ನು ಅಟೆಂಡ್ ಮಾಡಿದಾಗ. ಮಾಕ್ ಟೆಸ್ಟು ಮೇನ್ ಟೆಸ್ಟ್ ಏನಾಗಿರುತ್ತೆ, ಮೇನ್ ಎಕ್ಸಾಮ್ ಏನಾಗಿರುತ್ತೆ, ನಮಗೆ ಟೈಮ್ ಇದ್ದೇ ಇರುತ್ತೆ ಅಲ್ವಾ. ಸೊ ನಾನು ಎಲ್ಲಿ ಫೇಲ್ ಆಗ್ತಾ ಇದ್ದೀನಿ, ಯಾವುದ್ರಲ್ಲಿ ನನಗೆ ಪರ್ಫೆಕ್ಟ್ನೆಸ್ ಇಲ್ಲ, ಅದನ್ನು ನಾವು ಮೇನ್ ಎಕ್ಸಾಮ್ ಬರೋ ಅಷ್ಟರಲ್ಲಿ ಏನು ಮಾಡ್ತಾ ಹೋಗ್ಬೋದು, ಪರ್ಫೆಕ್ಟ್ ಮಾಡ್ಕೊಳ್ತಾ ಹೋಗ್ಬೋದು. ಅದಕ್ಕೋಸ್ಕರನೇ ಸೊ ಮಾಕ್ ಟೆಸ್ಟ್ಗಳನ್ನು ಪ್ರಾಕ್ಟೀಸ್ ಮಾಡಿ. ವೀಕ್ಲಿ ಮಾಕ್ ಟೆಸ್ಟ್ ಆಗಿರ್ಬೋದು, ಡೈಲಿ ಮಾಕ್ ಟೆಸ್ಟ್ಗಳಾಗಿರ್ಬೋದು, ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಸೊ ಮಾಕ್ ಟೆಸ್ಟಲ್ಲಿ ನೀವೇನೇನು ಮಿಸ್ಟೇಕ್ ಮಾಡ್ತಾ ಇದ್ದೀರಾ, ಯಾವ ಟಾಪಿಕ್ ಮೇಲೆ ನಿಮಗೆ ಪರ್ಫೆಕ್ಟ್ನೆಸ್ ಇಲ್ಲ, ಯಾವ ಟಾಪಿಕ್ ನೀವು ಇನ್ನೂ ಜಾಸ್ತಿ ಪ್ರಾಕ್ಟೀಸ್ ಮಾಡಬೇಕು, ಅದನ್ನೆಲ್ಲ ಅನಲೈಸ್ ಮಾಡ್ಕೊಳ್ತಾ ಹೋಗಿ. ಸೊ ಬೇಡ ಅಂತ ಅಂದರೂ ಕೂಡ ನಿಮ್ಮ ಸ್ಕಿಲ್, ನಿಮ್ಮ ಅಕ್ಯುರೆಸಿ, ಪರ್ಫೆಕ್ಟ್ನೆಸ್ ಏನಾಗ್ತಾ ಹೋಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ಈ ಥರ ಒಂದು ಫೇಲ್ಗಳನ್ನು, ಈ ಥರ ಒಂದು ಮಿಸ್ಟೇಕ್ಗಳನ್ನು ಮಾಡಬೇಡಿ ಅಂತ ಹೇಳ್ತೀನಿ. ಅದ್ರ ಜೊತೆಗೆ ನೆಗ್ಲೆಕ್ಟಿಂಗ್ ಹೆಲ್ತ್ ಆ್ಯಂಡ್ ಕನ್ಸಿಸ್ಟೆನ್ಸಿ ಅಂತ. ಸೊ 5th ಮಿಸ್ಟೇಕ್ ಮೋಸ್ಟ್ ಕಾಮನಾಗಿ ಎಲ್ಲರೂ ಮಾಡ್ತಾರೆ. ಬೇರೆ ಯಾರು ಸ್ಮಾಲ್ ಕಿಡ್ಸಿಂದ ಏನು ದೋಸು ಆರ್ ಅಟೆಂಡಿಂಗ್ ಅಲ್ವಾ, 10th ಬೋರ್ಡ್ ಎಕ್ಸಾಮ್ ಅಟೆಂಡ್ ಮಾಡ್ತಾ ಇರ್ತಾರೆ, ಬೇರೆ ಯಾವುದೋ ಎಕ್ಸಾಮ್ಸ್ ಅಟೆಂಡ್ ಮಾಡ್ತಾ ಇರ್ತಾರೆ, ಎಲ್ಲರೂ ಮಾಡೋಂಥ ಕಾಮನ್ ಮಿಸ್ಟೇಕ್ ಇದು. ಸೊ ಎಕ್ಸಾಮ್ಸ್ ಹತ್ರ ಬರ್ತಾ ಇದೆ ಅಂತ ಅಂದ ತಕ್ಷಣ ಏನು ಮಾಡ್ತಾರೆ, ಹೆಲ್ತನ್ನು ನೆಗ್ಲೆಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಹೆಲ್ತ್ ಬಗ್ಗೆ ಕೇರ್ ಇರಲ್ಲ, ಅವ್ರ ಫೋಕಸ್ ಎಲ್ಲಿರುತ್ತೆ, ಸ್ಟಡಿ ಮಾಡಬೇಕು, ಆ ಟಾಪಿಕ್ ಕವರ್ ಆಗಿಲ್ಲ, ಈ ಟಾಪಿಕ್ ಕವರ್ ಆಗಿಲ್ಲ, ಇನ್ನೂ ಅದನ್ನ ಕವರ್ ಮಾಡೋದಿದೆ, ಇದನ್ನ ಕವರ್ ಪ್ಯಾನಿಕ್ ಆಗಿ ಏನು ಮಾಡ್ತಾ ಇರ್ತಾರೆ, ಸಿಕ್ಕಿರೋದನ್ನೆಲ್ಲ ಅದನ್ನು ಸ್ಟಡಿ ಮಾಡ್ತಾ ಇರ್ತಾರೆ. ಆವಾಗ ಮೋಸ್ಟ್ ಕಾಮನಾಗಿ ಏನಾಗ್ತಾ ಇರುತ್ತೆ, ಹೆಲ್ತ್ ಹಾಳಾಗ್ತಾ ಇರುತ್ತೆ ಅಲ್ವ. ಸೊ ಹೆಲ್ತ್ ಹಾಳಾಯಿತು ಅಂತ ಅಂದರೆ ಏನಾಗುತ್ತೆ, ಕಂಟಿನ್ಯೂಟಿ ಇರುತ್ತಾ ಲರ್ನಿಂಗ್ ಪ್ರೋಸೆಸ್ಸಲ್ಲಿ, ಪ್ರಾಕ್ಟೀಸ್ ಮಾಡೋಕ್ಕಾಗತ್ತಾ, ಆಗೋದಿಲ್ಲ ಅಲ್ವಾ. ಅದಕ್ಕೋಸ್ಕರನೇ ಪ್ರಾಪರ್ ಹೆಲ್ತನ್ನು ಮೇಂಟೈನ್ ಮಾಡ್ಕೊಳ್ಳಿ. ಅದರ ಜೊತೆಗೆ ಕನ್ಸಿಸ್ಟೆನ್ಸಿ ಮತ್ತು ಕಂಟಿನ್ಯೂಟಿ ಇರಲಿ ಪ್ರಾಕ್ಟೀಸಲ್ಲಿ. ಸೊ ಇದಿಷ್ಟು ಮಿಸ್ಟೇಕ್ಗಳನ್ನು ನೀವೇನಾದರೂ ಅವಾಯ್ಡ್ ಮಾಡಿ, ಇದೆಲ್ಲ ಮಿಸ್ಟೇಕ್ಗಳನ್ನು ಪಾಸಿಟಿವ್ ಆಗಿ ನೀವು ಕನ್ವರ್ಟ್ ಮಾಡಿಕೊಂಡು ಅಪ್ಲೈ ಮಾಡ್ಕೊಳ್ತೀರಾ ಅಂತ ಅಂದರೆ UGC ನೆಟ್ ಆಗಿರ್ಬೋದು, ಕೆಸೆಟ್ ಎಕ್ಸಾಮ್ ಆಗಿರ್ಬೋದು, ಕಾಂಪಿಟೇಟಿವ್ ಎಕ್ಸಾಮ್ ಆಗಿರ್ಬೋದು, ಯಾವುದನ್ನು ಕೂಡ ಪಾಸ್ ಮಾಡೋದು ಕಷ್ಟದ ಕೆಲಸನೇ ಅಲ್ಲ. ಅದಕ್ಕೋಸ್ಕರ ಇದನ್ನು ಫಾಲೋ ಮಾಡಿ ಅಂತ ಹೇಳ್ತಾ, ಸೊ ನಾನು ಹೇಳಿರೋ ಟಿಪ್ಸ್, ನಾನು ಹೇಳಿರೋ ಏನು ಮಿಸ್ಟೇಕ್ಸ್ ಮಾಡ್ತಾರೆ ಕಾಮನ್ ಆಗಿ ಅಂತ ಎಕ್ಸ್ಪ್ಲೈನ್ ಮಾಡಿರೋದು ಎಲ್ಲರಿಗೂ ಕೂಡ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತಾ, ಫೈನಲಿ ನಾನು ಕೇಳ್ಕೊಳ್ಳೋದಿಷ್ಟೇ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಫಾರ್ ದ ನೆಕ್ಸ್ಟ್ ಟಾಪಿಕ್ ಅಂತ ಹೇಳ್ತಾ, ಥ್ಯಾಂಕ್ ಯು ಎವ್ರಿ ಒನ್, ಥ್ಯಾಂಕ್ ಯು ಫಾರ್ ವಾಚಿಂಗ್.